ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಅಮ್ಮ ಚೆನ್ನಾಗಿದ್ಯಾ? ನಾನು ಚೆನ್ನಾಗಿದ್ದೀನಿ ಮಗಳೇ, ನೀನು? ಚೆನ್ನಾಗಿದ್ದೀನಿ. ಗುರುರಾಜ ಅಮ್ಮ, ದಿವಸ ಆಯ್ತು ನಿನ್ನ ನೋಡಿ. ಅಕ್ಕ ಬಾವಂಗ್ ತೊಂದರೆ ಕೊಡ್ತಾ ಇಲ್ಲ ತಾನೆ? ಇಲ್ಲ ಅತ್ತೆಮ್ಮ, ಗುರುರಾಜ ಇದ್ರೆ ನಮ್ಗೆ ಕಾಲ ಸರಿಯೋದೇ ಗೊತ್ತಾಗೋದಿಲ್ಲ. ಅಳಿಯಂದ್ರೆ ಪ್ರಯಾಣ ಎಲ್ಲ ಸುಖಕರವಾಗಿತ್ತ? ಹ್ಞೂ ಮಾವಯ್ಯ. ನಾನೇ ಹೇಳ್ ಕಳ್ಸೋಣ ಅನ್ಕೊಂಡೆ, ನೀವೇ ಬಂದಿದ್ದು ಒಳ್ಳೇದೇ ಆಯ್ತು. ನಾಳೆ ರಾಮನವಮಿ, ವಿಜೇಂದ್ರ ಗುರುಗಳ ಹತ್ರ ಹೋಗಿ ಆಶೀರ್ವಾದ ತಗೊಂಡ್ ಬರೋಣ. ನಿಮ್ಮಿಬ್ಬರಿಗೂ ಆದಷ್ಟು ಬೇಗ ಮಕ್ಕಳಾಗ್ಲಿ ಅಂತ. ಆಯ್ತಮ್ಮ. ಸರಿ, ಪ್ರಯಾಣ ಮಾಡಿ ಸುಸ್ತಾಗಿರ್ತೀರಾ, ನಡೀರಿ ಒಳಗೆ. ಬನ್ನಿ. ಬಾ ಗುರುರಾಜ. ವಂದೇ ಮಂದೇ ತರಾನಂದ ದಶಸ್ಯಾನಂದನಾನಂದಂ. ವಂದೇ ಮಂದೇ ತರಾನಂದ ದಶಸ್ಯಾನಂದನಾನಂದಂ. ಎಲ್ಲವೂ ಕ್ಷೇಮ. ತಮ್ಮ ಆಶೀರ್ವಾದದಿಂದ ಸಕಲವೂ ಸೌಖ್ಯವಾಗಿದೆ ಗುರುಗಳೇ. ಮದುವೆಯಾದ 10 ವರ್ಷಗಳ ಕಾಲ ನಮಗೆ ಮಕ್ಕಳಿರಲಿಲ್ಲ. ಆ ಶ್ರೀನಿವಾಸನ ಕೃಪೆಯಿಂದ ಮಗಳು ಮತ್ತೆ ಮಗ ಹುಟ್ಟಿದ್ರು. ಗುರುಗಳೇ, ಮಗಳು ವೆಂಕಟಾಂಬ ಮದುವೆಯಾಗಿ 8 ವರ್ಷ ಆಯ್ತು, ಇನ್ನೂ ಮಕ್ಕಳಾಗಿಲ್ಲ. ಅವ್ರಿಗೆ ನೀವೇ ಆಶೀರ್ವಾದ ಮಾಡ್ಬೇಕು ಗುರುಗಳೇ. ಶ್ರೀಹರಿ, ಸಣ್ಣ ವಯಸ್ಸು, ಚಿಂತಿಸುವ ಅಗತ್ಯವಿಲ್ಲ. ಮೂಲರಾಮನ ಕೃಪೆಯಿಂದ ಖಂಡಿತ ನಿಮ್ಮ ಆಸೆ ನೆರವೇರುತ್ತೆ. ಪುತ್ರ ಸಂತಾನ ಪ್ರಾಪ್ತಿರಸ್ತು. ಗುರುಗಳೇ, ಮಗಳಿಗೆ ಆಶೀರ್ವಾದ ಮಾಡೋ ಬದಲು ಅಮ್ಮಂಗೆ ಆಶೀರ್ವಾದ ಮಾಡ್ಬಿಟ್ರಲ್ಲ. ಅದಕ್ಕೆ ಈ ಬಿಕ್ಕಳಿಕೆ. ಗುರುಗಳೇ, ನಮಗೆ ಅದು ಈ ವಯಸ್ಸಲ್ಲಿ